ನಮಸ್ತೆ, ಸ್ವಾಗತಂ. ಸರಳ ಸಂಸ್ಕೃತ ಕಲಿಕೆಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ಸೆಷನ್ ನಲ್ಲಿ ನಾವು ಯಾವ್ದಾದ್ರೂ ಒಂದು ವಸ್ತು ಇದ್ರೆ ಆ ವಸ್ತುವಿನಲ್ಲಿ ಅಂತ ಹೇಳ್ತೀವಲ್ಲ, ಅದನ್ನ ಹೇಗೆ ಹೇಳೋದು ಅನ್ನೋದನ್ನ ಕಲಿತಾ ಹೋಗೋಣ. ಸೊ ವೃಕ್ಷಃ ಅನ್ನುವಂಥದ್ದು ಏಕವಚನ ಅಲ್ವಾ? ವೃಕ್ಷಃ ಒಂದು ಮರ ಅನ್ನೋದು ಇದಕ್ಕೆ ಅರ್ಥ. ವೃಕ್ಷೇ ಅಂತಂದ್ರೆ ಮರದಲ್ಲಿ ಅಂತ ಅರ್ಥ. ವೃಕ್ಷೇ ವರ್ಡೇನು ವೃಕ್ಷೇ. ವೃಕ್ಷಃ ವೃಕ್ಷೇ. ವೃಕ್ಷೇ ಫಲಂ ಅಸ್ತಿ ಅಂತಂದ್ರೆ ಮರದಲ್ಲಿ ಹಣ್ಣು ಇದೆ. ವೃಕ್ಷೇ ಫಲಂ ಅಸ್ತಿ, ಮರದಲ್ಲಿ ಹಣ್ಣಿದೆ ಅಂತ. ಸೊ ನಾವೀಗ ನೋಡ್ಕೊಂಡು ನಾವು ಮೊದಲು ಇಲ್ಲಿ ಪುಲ್ಲಿಂಗ ವರ್ಡ್ಗಳನ್ನೆಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ಸ್ತ್ರೀಲಿಂಗ ಆಮೇಲೆ ನಪುಂಸಕಲಿಂಗ ವರ್ಡ್ಗಳಿಗೆ ಅದರಲ್ಲಿ ಅಂತ ಹೇಳೋದಕ್ಕೆ ಏನು ರೂಪ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲು ನಾವು ತೆಗೆದುಕೊಂಡಿರುವಂಥದ್ದು ವೃಕ್ಷ ಶಬ್ದ, ಅದಕ್ಕೆ ಮರದಲ್ಲಿ ಅಂತ ಹೇಳ್ಬೇಕಿದ್ರೆ ವೃಕ್ಷೇ ಅಂತ ಆಗುತ್ತೆ. ಅದೇ ದೇವಾಲಯ ಅಂತಂದ್ರೆ ದೇವಾಲಯ, ದೇಗುಲ, ದೇವಸ್ಥಾನ ಅಂತ ಏನು ಹೇಳ್ತೀವೋ ಅದಕ್ಕೆ ದೇವಾಲಯ ಅಂತ ಹೇಳುವಂಥದ್ದು. ದೇವಾಲಯ, ದೇವಾಲಯದಲ್ಲಿ ಅಂತ ಹೇಳ್ಬೇಕಿದ್ರೆ ದೇವಾಲಯೇ ಅಂತ ಹೇಳ್ಬೇಕು. ಹೇಗೆ? ದೇವಾಲಯೇ. ದೇವಾಲಯೇ ಮೂರ್ತಿ ಅಸ್ತಿ. ದೇವಾಲಯೇ ರಾಮಮೂರ್ತಿ ಅಸ್ತಿ. ದೇವಾಲಯೇ ಅಂತಂದ್ರೆ ದೇವಾಲಯದಲ್ಲಿ. ದೇವಾಲಯೇ ಭಗವಾನ್ ಅಸ್ತಿ, ದೇವಾಲಯದಲ್ಲಿ ದೇವರು ಇದ್ದಾನೆ. ಚಷಕಃ, ಏನಿದು? ಚಷಕಃ. ಚಷಕೆ ಅಂತಂದ್ರೆ ಲೋಟದಲ್ಲಿ. ಚಷಕೆ ಜಲಂ ಅಸ್ತಿ, ಲೋಟದಲ್ಲಿ ಏನಿದೆ? ನೀರಿದೆ. ಚಷಕೆ ಜಲಂ ಅಸ್ತಿ. ಚಷಕಃ ಚಷಕೆ. ಆಸಂದಃ ಅಂತಂದ್ರೆ ಚೇರ್. ಆಸಂದಃ. ಆಸಂದೆ ಅಂತಂದ್ರೆ ಚೇರಲ್ಲಿ, ಕುರ್ಚಿಯಲ್ಲಿ ಅಂತ. ಆಸಂದೆ ಬಾಲಕಃ ಅಸ್ತಿ. ಆಸಂದೆ ಬಾಲಕಃ ಅಸ್ತಿ ಅಂತಂದ್ರೆ ಕುರ್ಚಿಯಲ್ಲಿ ಬಾಲಕನು ಇದ್ದಾನೆ ಅಂತ. ಆಸಂದೆ. ಆಸಂದಃ ಆಸಂದೆ. ಚೇರ್, ಚೇರಲ್ಲಿ. ಪರ್ವತಃ ಅಂತಂದ್ರೆ ಬೆಟ್ಟ. ಪರ್ವತಃ. ಪರ್ವತೆ ವೃಕ್ಷಃ ಅಸ್ತಿ. ಪರ್ವತೆ ಕಿಮಸ್ತಿ? ಪರ್ವತೆ ವೃಕ್ಷಃ ಅಸ್ತಿ. ಪರ್ವತೆ ಕಿಮಸ್ತಿ ಅಂತಂದ್ರೆ ಪರ್ವತದಲ್ಲಿ ಏನಿದೆ ಅಂತ. ಕಿಂ ಅಸ್ತಿ. ಪರ್ವತೆ ಕಿಂ ಅಸ್ತಿ. ಆನ್ಸರ್ ಏನು? ಪರ್ವತೆ ವೃಕ್ಷಃ ಅಸ್ತಿ. ಪರ್ವತದಲ್ಲಿ ಮರವು ಇದೆ. ವೃಕ್ಷಃ ಅಸ್ತಿ. ದೇಶಃ ಅಂತಂದ್ರೆ ದೇಶ. ಭಾರತ ದೇಶಃ, ಭಾರತ ದೇಶ. ಕರ್ನಾಟಕ ರಾಜ್ಯಂ ಕುತ್ರ ಅಸ್ತಿ. ಕರ್ನಾಟಕ ರಾಜ್ಯ ಎಲ್ಲಿದೆ? ಕುತ್ರ ಅಸ್ತಿ, ಎಲ್ಲಿ ಇದೆ. ಕರ್ನಾಟಕ ರಾಜ್ಯಂ ಕುತ್ರ ಅಸ್ತಿ. ಕರ್ನಾಟಕ ರಾಜ್ಯಂ ಭಾರತ ದೇಶೇ ಅಸ್ತಿ. ಹೇಗೆ ಹೇಳೋದು? ಭಾರತ ದೇಶೇ. ದೇಶಃ ದೇಶೇ. ಗ್ರಾಮಃ ಗ್ರಾಮೇ ಅಂತಂದ್ರೆ ಗ್ರಾಮದಲ್ಲಿ ಅಂತ ಅರ್ಥ. ಗ್ರಾಮೇ ಕಿಮಸ್ತಿ? ಗ್ರಾಮೇ ಗೃಹಂ ಅಸ್ತಿ. ಗ್ರಾಮದಲ್ಲಿ ಮನೆಯು ಇದೆ. ಗ್ರಾಮಃ ಅಂತಂದ್ರೆ ಗ್ರಾಮ, ಗ್ರಾಮೇ ಅಂತಂದ್ರೆ ಗ್ರಾಮದಲ್ಲಿ ಅಂತ ಅರ್ಥ. ಕೂಪಃ ಕೂಪೆ. ಕೂಪೆ ಕಿಮಸ್ತಿ? ಸಮ್ಯಕ್. ಕೂಪೆ ಜಲಂ ಅಸ್ತಿ. ಕೂಪದಲ್ಲಿ ಅಂತಂದ್ರೆ ಬಾವಿಯಲ್ಲಿ ಏನಿದೆ? ಕೂಪೆ ಜಲಂ ಅಸ್ತಿ. ಕೂಪಃ ಕೂಪೆ. ಕೂಪಃ ಅಂತಂದ್ರೆ ಬಾವಿ, ಕೂಪೆ ಅಂತಂದ್ರೆ ಬಾವಿಯಲ್ಲಿ ಅಂತ ಅರ್ಥ. ಸೊ ಇವಿಷ್ಟು ನಾವು ಪುಲ್ಲಿಂಗ ಶಬ್ದಗಳನ್ನ ನೋಡಿದ್ವಿ. ಅದರಲ್ಲಿ ಅಂತ ಹೇಳ್ಬೇಕಿದ್ರೆ ಏನ್ ಹೇಳ್ತೀವಿ ಅಂತ. ಸೊ ಇನ್ನು ಸ್ತ್ರೀಲಿಂಗ ಶಬ್ದವನ್ನ ನೋಡೋಣ. ಲತಾ ಅಂತಂದ್ರೆ ಬಳ್ಳಿ. ಲತಾ ಅನ್ನುವಂಥದ್ದು ನಾಮಪದವೂ ಆಗುತ್ತೆ. ಹಾಗೆ ಇನ್ನೊಂದು ಅರ್ಥ ಬಳ್ಳಿ, ಕ್ರೀಪರ್ ಅಂತ. ಲತಾ, ಲತಾಯಾಮ್ ಅಂತಂದ್ರೆ ಬಳ್ಳಿಯಲ್ಲಿ ಅಂತ. ಲತಾ ಲತಾಯಾಮ್. ಲತಾಯಾಮ್ ಕಿಮಸ್ತಿ? ಬಳ್ಳಿಯಲ್ಲಿ ಏನಿದೆ? ಲತಾಯಾಮ್ ಪುಷ್ಪಂ ಅಸ್ತಿ. ಬಳ್ಳಿಯಲ್ಲಿ ಹೂವು ಇದೆ. ಲತಾಯಾಮ್, ಲತಾಯಾಮ್ ಪುಷ್ಪಂ ಅಸ್ತಿ.
ನದಿ ಅಂತಂದ್ರೆ ರಿವರ್, ನದಿ. ನದಿ, ಅದೇ ನದಿಯಲ್ಲಿ ಅಂತ ಹೇಳ್ಬೇಕಿದ್ರೆ ನದ್ಯಾಂ ಅಂತ ಹೇಳುವಂಥದ್ದು. ನದ್ಯಾಂ. ನದ್ಯಾಂ ಕಿಮಸ್ತಿ? ನದ್ಯಾಂ ಜಲಮಸ್ತಿ ಅಥವಾ ನದ್ಯಾಂ ಮೀನಃ ಅಸ್ತಿ. ನದ್ಯಾಂ ಜಲಮಸ್ತಿ ಅಂದ್ರೆ ನದಿಯಲ್ಲಿ ನೀರು ಇದೆ. ನದ್ಯಾಂ ಮೀನಃ ಅಸ್ತಿ ಅಂತಂದ್ರೆ ನದಿಯಲ್ಲಿ ಮೀನು ಇದೆ ಅಂತ ಅರ್ಥ. ನದಿ, ನದ್ಯಾಂ. ನದ್ಯಾಂ ಅಂತಂದ್ರೆ ನದಿಯಲ್ಲಿ ಅಂತ ಅರ್ಥ. ವಾಟಿಕಾ ಅಂತಂದ್ರೆ ತೋಟ ಅಂತ ಅರ್ಥ. ವಾಟಿಕಾ. ವಾಟಿಕಾಯಾಂ ಅಂತಂದ್ರೆ ತೋಟದಲ್ಲಿ ಅಂತ. ವಾಟಿಕಾಯಾಂ. ತೋಟದಲ್ಲಿ ಏನಿದೆ? ತೋಟದಲ್ಲಿ ಮರ ಇದೆ. ವಾಟಿಕಾಯಾಂ ಮರ ಇದೆ ಅಂತ ಹೇಳೋದಕ್ಕೆ ವೃಕ್ಷಃ ಅಸ್ತಿ. ವಾಟಿಕಾಯಾಂ ಕಿಮಸ್ತಿ? ವಾಟಿಕಾಯಾಂ ವೃಕ್ಷಃ ಅಸ್ತಿ. ಸಭಾ ಅಂತಂದ್ರೆ ಸಭೆ. ಸಭಾಯಾಂ ಕಃ ಅಸ್ತಿ? ಸಭಾಯಾಂ ಜನಃ ಅಸ್ತಿ. ಸಭಾಯಾಂ ಜನಃ ಅಸ್ತಿ ಅಥವಾ ಸಭಾಯಾಂ ಜನಾಃ ಸಂತಿ. ಸಭೆಯಲ್ಲಿ ಜನರು ಇದ್ದಾರೆ. ಸಭಾ, ಸಭಾಯಾಂ. ಸಭಾ, ಸಭಾಯಾಂ. ಶಾಲಾ ಅನ್ನುವಂಥದ್ದು ಸ್ತ್ರೀಲಿಂಗ ವರ್ಡ್. ಶಾಲಾ ಅಂತಂದ್ರೆ ಶಾಲೆ, ಸ್ಕೂಲ್ ಅಂತ ಅರ್ಥ. ಶಾಲಾ, ಈಗ ನೀವು ಗೆಸ್ ಮಾಡ್ಬೋದು. ಶಾಲಾಯಾಂ ಹೇಗಾಗುತ್ತೆ? ಶಾಲಾಯಾಂ. ಶಾಲಾಯಾಂ ಕಃ ಅಸ್ತಿ? ಶಾಲಾಯಾಂ ಛಾತ್ರಃ ಅಸ್ತಿ. ಶಾಲಾಯಾಂ ಛಾತ್ರಃ ಅಸ್ತಿ. ಶಾಲೆಯಲ್ಲಿ ವಿದ್ಯಾರ್ಥಿಯು ಇದ್ದಾನೆ ಅಂತ ಅರ್ಥ. ಶಾಲಾಯಾಂ ಛಾತ್ರಃ ಅಸ್ತಿ. ಶಾಲಾ, ಶಾಲಾಯಾಂ. ಶಾಲಾ ಸ್ಕೂಲ್ ಅಥವಾ ಶಾಲೆ. ಶಾಲಾಯಾಮ್ ಅಂತಂದ್ರೆ ಶಾಲೆಯಲ್ಲಿ, ಸ್ಕೂಲ್ನಲ್ಲಿ. ಕಥಾ ಅಂತಂದ್ರೆ ಸ್ಟೋರಿ, ಕಥೆ ಅಂತ. ಕಥಾ. ಕಥಾಯಾಮ್ ಅಂತಂದ್ರೆ ಕಥೆಯಲ್ಲಿ. ಕಥಾಯಾಮ್ ಕಿಮಸ್ತಿ? ಕಥಾಯಾಮ್ ನೀತಿಃ ಅಸ್ತಿ. ಕಥೆಯಲ್ಲಿ ನೀತಿಯು ಇದೆ. ಕಥಾಯಾಮ್ ಕಿಮಸ್ತಿ? ಕಥೆಯಲ್ಲಿ ಏನಿದೆ? ಕಥಾಯಾಮ್ ನೀತಿಃ ಅಸ್ತಿ. ಕಥಾ, ಕಥಾಯಾಮ್. ಇನ್ನು ನಾವು ಕೆಲವೊಂದಷ್ಟು ನಪುಂಸಕಲಿಂಗ ವರ್ಡ್ಗಳನ್ನ ನೋಡೋಣ. ವನಂ ಅನ್ನುವಂಥದ್ದು ನಪುಂಸಕಲಿಂಗ ವರ್ಡ್. ಸೊ ವನಂ ಅನ್ನುವಂಥದ್ದು ಯಾಕೆ ನಪುಂಸಕಲಿಂಗ ವರ್ಡ್ ಗೊತ್ತಾಗ್ತಿದ್ಯಾ? ಸೊ ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕು ಅಂತಂದ್ರೆ ಇಂದ ಎಂಡ್ ಆಗ್ತಿದ್ಯಲ್ವಾ? ಸೊ ಇದು ನಪುಂಸಕಲಿಂಗ ವರ್ಡ್ ಅಂತ ನಾವು ಸಾಮಾನ್ಯವಾಗಿ ಈಗ ಗಮನಿಸಬಹುದು. ವನಂ. ಸೊ ಇದಕ್ಕೆ ಏನಾಗುತ್ತೆ? ಇದಕ್ಕೆ ಪುಲ್ಲಿಂಗದ ಹಾಗೆ ವನೆ ಅಂತ ಆಗುತ್ತೆ. ವನೆ. ವನಂ, ವನೆ ಅಂತಂದ್ರೆ ವನದಲ್ಲಿ, ಕಾಡಿನಲ್ಲಿ ಅಂತ ಅರ್ಥ. ವನೆ. ವನೆ ಕಿಮಸ್ತಿ? ವನೆ ವೃಕ್ಷಃ ಅಸ್ತಿ. ವನೆ ವೃಕ್ಷಃ ಅಸ್ತಿ. ಕಾಡಿನಲ್ಲಿ ಮರವು ಇದೆ ಅಥವಾ ವನೆ ವೃಕ್ಷಾಃ ಸಂತಿ. ಕಾಡಿನಲ್ಲಿ ಮರಗಳು ಇವೆ. ವನೆ ಅಂತಂದ್ರೆ ಕಾಡಿನಲ್ಲಿ, ವನಂ ಅಂತಂದ್ರೆ ಕಾಡು ಅಂತ ಅರ್ಥ. ಇದಂ ಕಿಂ? ಇದಂ ಪುಸ್ತಕಂ. ಪುಸ್ತಕಂ. ಪುಸ್ತಕೆ ಅಂತಂದ್ರೆ ಪುಸ್ತಕದಲ್ಲಿ ಅಂತ ಅರ್ಥ. ಪುಸ್ತಕೆ. ಪುಸ್ತಕೆ ಕಿಮಸ್ತಿ? ಪುಸ್ತಕೆ ಜ್ಞಾನಂ ಅಸ್ತಿ. ಪುಸ್ತಕೆ ಜ್ಞಾನಂ ಅಸ್ತಿ. ಪುಸ್ತಕದಲ್ಲಿ ಜ್ಞಾನವು ಇದೆ. ಪುಸ್ತಕಂ, ಪುಸ್ತಕೆ. ಸೊ ಗೃಹಂ ಅನ್ನುವಂಥದ್ದು ನಪುಂಸಕಲಿಂಗ. ಗೃಹಂ ಅಂತಂದ್ರೆ ಮನೆ ಅಂತ ಅರ್ಥ. ಗೃಹೆ ಅನ್ನುವಂಥದ್ದು ಮನೆಯಲ್ಲಿ ಅಂತ ಅರ್ಥ. ಗೃಹಂ, ಗೃಹೆ. ಪತ್ರಂ ಅಂತಂದ್ರೆ ಲೆಟರ್. ಪತ್ರಂ ಅಂತಂದ್ರೆ ಲೆಟರ್, ಪತ್ರ ಅಥವಾ ಲೀಫ್, ಎಲೆ ಅನ್ನುವಂತಹ ಅರ್ಥನೂ ಕೂಡ ಪತ್ರಂ ಅನ್ನೋದ್ರಿಂದ ಆಗತ್ತೆ. ಸೊ ವರ್ಡ್ ಏನು? ಪತ್ರಂ. ಪತ್ರೇ ಅಂತಂದ್ರೆ ಪತ್ರದಲ್ಲಿ ಅಥವಾ ಎಲೆಯಲ್ಲಿ ಅಂತ ಅರ್ಥ. ಪತ್ರೇ ಕಿಮಸ್ತಿ? ಪತ್ರೇ ಸಂದೇಶಃ ಅಸ್ತಿ. ಲೆಟರ್ನಲ್ಲಿ ಸಂದೇಶವು ಇದೆ. ಪತ್ರೇ ಸಂದೇಶಃ ಅಸ್ತಿ. ಪುಷ್ಪಂ ಅಂತಂದ್ರೆ ಹೂವು. ಪುಷ್ಪಂ. ಪುಷ್ಪೇ ಕಿಮಸ್ತಿ? ಪುಷ್ಪೇ. ಪುಷ್ಪಂ, ಪುಷ್ಪೇ. ಸಾರಿ, ಪುಷ್ಪೇ ಸುಗಂಧಃ ಅಸ್ತಿ. ಹೂವಿನಲ್ಲಿ ಸುಗಂಧವು, ಸುವಾಸನೆಯು ಇದೆ. ವಸ್ತ್ರಂ ಅಂತಂದ್ರೆ ಬಟ್ಟೆ. ವಸ್ತ್ರಂ. ವಸ್ತ್ರೇ ಕಿಮಸ್ತಿ? ವಸ್ತ್ರೇ ಚಿತ್ರಂ ಅಸ್ತಿ. ಬಟ್ಟೆಯಲ್ಲಿ ಚಿತ್ರವು ಇದೆ. ವಸ್ತ್ರಂ, ವಸ್ತ್ರೇ. ವಸ್ತ್ರಂ,
ವಸ್ತ್ರೆ, ವಸ್ತ್ರಂ ಅಂತಂದ್ರೆ ಬಟ್ಟೆ, ವಸ್ತ್ರೆ ಅಂತಂದ್ರೆ ಬಟ್ಟೆಯಲ್ಲಿ ಅಂತ ಅರ್ಥ. ನಗರಂ ಅಂತಂದ್ರೆ ನಗರ, ಸಿಟಿ ಅಂತ ಅರ್ಥ. ನಗರಂ ನಗರೆ, ನಗರದಲ್ಲಿ. ನಗರೆ ಕಿಮಸ್ತಿ? ನಗರೆ आपणम अस्ति. आपणम ಅಂತಂದ್ರೆ ಶಾಪ್, ಅಂಗಡಿ ಅಂತ ಅರ್ಥ. ನಗರೆ आपणम अस्ति, आपणम. ಸೊ ಹೀಗೆ ನಾವು ಸುಲಭವಾಗಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಲ್ಲಿ ಆ ವಸ್ತುವಿನಲ್ಲಿದೆ ಅಂತ ಹೇಳೋದಕ್ಕೆ ಹೇಗೆ ರೂಪಗಳ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ಫಾರ್ ಎಕ್ಸಾಂಪಲ್, ಪುಲ್ಲಿಂಗಕ್ಕೆ ಆಸಂದಹ, ಅಹದಿಂದ ಎಂಡ್ ಆಗ್ತಿದ್ರೆ ಅದರಲ್ಲಿ ಅಂತಂದ್ರೆ ಕುರ್ಚಿಯಲ್ಲಿ ಅಂತ ಹೇಳ್ಬೇಕಿದ್ರೆ ಆಸಂದೆ ಅಂತ ಏಕಾರವನ್ನ ಉಪಯೋಗಿಸ್ತೀವಿ. ಹಾಗೆ ನಪುಂಸಕ ಲಿಂಗಕ್ಕೂ ಕೂಡ ವನಂ ಅಂತ ಇಂದ ಎಂಡ್ ಆಗ್ತಿದ್ರೆ ಅದು ನಪುಂಸಕ ಲಿಂಗ. ವನದಲ್ಲಿ, ಕಾಡಿನಲ್ಲಿ ಅಂತ ಹೇಳ್ಬೇಕಿದ್ರೆ ಸೇಮ್ ಪುಲ್ಲಿಂಗದ ಹಾಗೆ ಏಕಾರವನ್ನ ಯೂಸ್ ಮಾಡ್ತಿದೀವಿ. ವನೇ ಅಂತ ಆಗತ್ತೆ. ವನೇ ವೃಕ್ಷ ಅಸ್ತಿ ಅಂತ. ಹಾಗೆ ಸ್ತ್ರೀಲಿಂಗಕ್ಕೆ ಲತಾ, ನದಿ ಅಂತರ ಇದ್ರೆ ನದ್ಯಾಂ, ಲತಾಯಾಂ ಅಂತ ಆಗುತ್ತೆ. ಯಾಮ್ ಅಂತ ಎಂಡ್ ಆಗುತ್ತೆ. ಸೊ ಲತಾ ಅಂತಂದ್ರೆ ಬಳ್ಳಿ, ಲತಾಯಾಮ್ ಅಂತಂದ್ರೆ ಬಳ್ಳಿಯಲ್ಲಿ ಅಂತ ಅರ್ಥ.